ಇಷ್ಟ ಆಯ್ತಾ. ನಾನೊಂದು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರೋದು ಒಂದು ವಸ್ತು ಅಂದ್ರೆ ಶೇಪ್. ನನ್ನ ಲೈಫಲ್ಲಿ ಇದು 2 ಶೇಪ್. ಎಂತ ಅಂದ್ರೆ ಊರಲ್ಲಿದ್ರೆ ಹೆಂಗ್ ಟೈಮ್ ಹೋಗತ್ತಂತಾನೆ ಗೊತ್ತಾಗೋದಿಲ್ಲ. ಮನೇಲಿ ನಮ್ಮ ಮಮ್ಮಿ ಹಿಂದೆ ಒಂದ್ 2-3 ಸರಿ ಓಡಾಡಿ ಬರ್ತಾನೆ ಸಂಜೆ ಆಗಿರುತ್ತಾ ಅಂತ. ಬೆಂಗಳೂರಲ್ಲಿ ಇದ್ರೆ ಅದು ರೂಮಲ್ಲಿ ಅಯ್ಯೋ ಇರಕ್ ಸಾಧ್ಯನೇ ಇಲ್ಲ. ಆಮೇಲೆ ಎಂತಂದ್ರೆ ನೀವು ನನ್ನನ್ನು ಅಪ್ರಿಶಿಯೇಟ್ ಮಾಡ್ಲೇಬೇಕು ಆಯ್ತಾ. ಇವಾಗ ನೋಡಿ ಸೂಫ್ರಮ್ ಸೋ ಹಾಟ್ ಸ್ಟಾರ್ ನಲ್ಲೇ ಬಿಟ್ಟಿಯಾರೆ ಮಾರ. ಮೂವಿನ ಬಿಗ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕಂತ ಅವತ್ತಿಂದ ಕಾದಿದ್ದ ಆಯ್ತಾ. ಮನೇಲಿ ಪಪ್ಪ ಮಮ್ಮಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರೆ ಇಲ್ಲ ನಾ ಬರಲ್ಲ, ಮನೇಲಿ ಅದಾಗಲ್ಲ, ಮನೆ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಕತೆಗಳು. ಮತ್ತೆಂತ ಬೆಂಗಳೂರಲ್ಲಿ ಆಲ್ಮೋಸ್ಟ್ ವೀಕೆಂಡ್ ಇದ್ದಿದೆ ಕಮ್ಮಿ. ಈ ವೀಕೆಂಡ್ ಬೆಂಗಳೂರಲ್ಲೇ ಇದ್ದಿದ್ದಕ್ಕೆ ಸರಿ ಆಯ್ತು ಸೂಫ್ರಮ್ ಸೋ ಮೂವಿಗೆ ಹೋಗೋಣ ಅಂತ ಮತ್ತೆಂತಂದ್ರೆ ನನ್ಗೆ ವೇಗ ಸಿಟಿ ಮಾಲ್ ನಿಯರ್ ಆಯ್ತಾ. ನಿಯರ್ ಅಂತ ಹೇಳಿ ಕುತ್ಕೊಂಡ್ ಟೈಮ್ ಮಾಡಿ ನೋಡಿದ್ರೆ 2:15 ಆಗೋಯ್ತು. 3 ಗಂಟೆ ಮೂವಿ ಆಯ್ತಾ. ಆಮೇಲೆ ಎಂತ ಸರಿ ಹೊರಡೋಣ ಮುಖಕ್ಕೆ ಎಂತಾರು ಎಂತ ಹಚ್ಕೊಂಡಿದೆ ಅಂತದ್ದು ಇಲ್ಲ, ಒಂದ್ ಶೇಡ್ ಸಾಕೋಣ ತೆಗಿಯೋಣ ಅಂತ ನೋಡಿದ್ರೆ ಕಬೋರ್ಡಲ್ಲಿ ಇಟ್ಟಿಟ್ಟೆ ಬಿಳಿ ಬಿಳಿ ಆಗುಂಟು ಮಾರ್ರ ಈ ತಂಡಿಗೆ. ಅದೇ ಹೇಳ್ದಲ್ಲ ಎಂತಾರು ಒರ್ಲೆಗಿರ್ಲೆ ಇದ್ದಿದ್ರೆ ತಿನ್ನೋವಿದ್ದಿದ್ರೆ ಅದನ್ನು ಅವು ತಿಂದಾಗ್ತಿತ್ತ ಅಂತ. ಒಳ್ಳೆ ಕಾಲಿಗೆ ಇವಾಗ ಕಂಫರ್ಟ್ ಅಂತ ಹೇಳಿ ಎಂತದು ಅಲ್ಲ, ಒಂದು ಕ್ಲಾಕ್ಸ್ ತಗೊಂಡ್ಬಿಟ್ಟಿದೀನಿ. ಯಾಕೆ ಕೇಳ್ತೀರಾ, ಇರೋ ಬರೋದಕ್ಕಲ್ಲ ಅದೇ ಹಾಕಿ ಚೆನ್ನಾಗಿ ಉಚ್ತಾ ಇದೀನಿ, ಎಷ್ಟು ಕಂಫರ್ಟ್ ಅಂತ ಅನ್ಕೊಳ್ಳಿ. ಆಮೇಲೆ ಎಂತಂದ್ರೆ ಮೂವಿ ಚಂದ ಇತ್ತಾಯ್ತಾ. ಆಮೇಲೆ ಇನ್ನೊಂದ್ ಎಂತ ಅಂದ್ರೆ ಇದು ಕೂಲಿ ಮೂವಿ ನೋಡ್ಬೇಕು ಅಂತ ಅವತ್ತಿಂದ ಅನ್ಕೊಂತಾ ಇದ್ದಿದ್ದಾಯ್ತಾ. ಎಂತಕಂದ್ರೆ ನಮ್ಮ ಆಫೀಸಲ್ಲಿ ನನ್ನ ಫ್ರೆಂಡ್ ಒಬ್ರು ಫುಲ್ ರಜನಿ ಫ್ಯಾನ್. ಅವ್ರ ಆ ಹೈಪನ್ ಕೊಟ್ಟಿ ಅವತ್ತಿಂದ ನಾನು ನೋಡ್ಬೇಕು ಅಂತ. ಆದ್ರೆ ಅದು ನೋಡಕ್ಕಾಗಿಲ್ಲ. ಇವಾಗ ನೋಡಿದ್ರೆ ಅದು ಪ್ರೈಮಲ್ಲೇ ಬಿಟ್ಟಿಯಾರೆ. ಹೋಗ್ಲಿ ಪ್ರೈಮಲ್ಲೇ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಾಯ್ತಾ. ಆಮೇಲೆ ಎಂತಂದ್ರೆ ನಂಗೆ ಸ್ಕೇರಿ ಹೌಸಿಗೆ ಹೋಗ್ಬೇಕಂತ ಆಸೆ ಆಯ್ತಾ. ಆದ್ರೆ ನಂಗೆ ದೆವ್ವ ಅಂದ್ರೇನೆ ಭಯನೇ. ಕಾಲು ಸ್ಕೇರಿ ಹೌಸ್ ಕಡೆ ಎಳಿತಾ ಇಲ್ಲ, ಅದು ಎಲ್ಲಿ ಎಳಿತಾ ಇದೆ ಅಂದ್ರೆ ಅಲ್ಲೆಲ್ಲ ಬಟ್ಟೆಗಳ ಕಡೆ ಎಳಿತಾ ಇದೆ. ಸುಮ್ನೆ ನಾ ಎಂತ ತಗೋಬೇಕಂತ ಹೋಗಿದ್ದಲ್ಲ ಆಯ್ತಾ. ಹೆಣ್ಮಕ್ಳು ಏನ್ ತಗೋಬೇಕಂತ ಏನು ಹೋಗಲ್ಲ, ಸುಮ್ನೆ ನೋಡೋದಿಕ್ಕಂತ ಹೋಗ್ತಾರಷ್ಟೇ. ಆಮೇಲೆ ಎಂತ ಮಾಡೋದಿಕ್ಕಾಗಲ್ಲ, ಹಂಗೆ 1-2 ಇಟ್ಕೊಂಬರೋದು ಬಟ್ಟೆಗಳನ್ನ ಅಷ್ಟೇ. ಆಮೇಲೆ ಒಂಚೂರು ಶಾಪಿಂಗ್ ಮಾಡಿ ಊಟ ಮಾಡಿ ಚಂದ ಮಲ್ಕೊಂಡಿದ್ದೆ.